ಅಂಜಲಿ 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 ಅಂಜಲಿ, ಆ ಬೆಂಕಿ ಯಾರೋ ಹಾಗೆ ಮಾಡು, ಇಲ್ಲಾಂದ್ರೆ ರಾಗಿಣಿ ಉಳಿಯೋದಿಲ್ಲ. ಅಯ್ಯಯ್ಯೋ, ಅತ್ತ ಸಾಯಬಾರ್ದು. ಗಣೇಶ ಗಣೇಶ, ಬೇಗ ನೀರು ಕಳಿಸಿ ಬೆಂಕಿ ಎಲ್ಲ ಆರಿಸ್ಬಿಡು ಪ್ಲೀಸ್ ಪ್ಲೀಸ್. ನಿನ್ನನ್ನು ಈ ಮಗುವಿಂದ ದೂರ ಮಾಡಕ್ಕೆ ನೋಡಿದೆ. ನಾನು ಪಾಪಿ, ನನಗೆ ಕ್ಷಮೆನೇ ಇಲ್ಲ, ಕ್ಷಮೆ ಕೇಳೋಕ್ಕೂ ಅರ್ಹತೆಯೂ ಇಲ್ಲ. ರೀ, ನಿಮಗೆ ಅಂಜಲಿ ಒಳ್ಳೆಯವಳು ಅನ್ನೋ ನಂಬಿಕೆ ಬಂತಾ? ನನ್ನ ಕಣ್ಮುಂದೆ ಈ ಮಗು 2 ಜೀವ ಉಳಿಸಿದೆ ಅಂದಮೇಲೂ ಈ ಮಗುನ ನಾನು ನಂಬಲಿಲ್ಲ ಅಂದರೆ ನನ್ನನ್ನು ಯಾರು ಮನುಷ್ಯ ಅನ್ನಲ್ಲ ಯಶೋದ. ರಾಗಿಣಿ ದ್ವೇಷ ನಿನ್ನನ್ನು ಬಲಿ ತಗೋತಿತ್ತು, ಅವಳು ಕೇಳು ಅವಳನ್ನೇ ಸುಟ್ಟಾಗ್ತಿತ್ತು. ಆದರೆ ಈ ಮಗು 2 ಜೀವನೂ ಕಾಪಾಡ್ತು. ನೀನೇನೋ ಈ ಮಗುಗೆ ಅಮ್ಮನ ಪ್ರೀತಿ ಕೊಟ್ಟಿದ್ದೆ, ನಿನ್ನನ್ನು ಕಾಪಾಡಿದ್ದು ನನಗೆ ಆಶ್ಚರ್ಯ ಅನ್ನಿಸ್ಲಿಲ್ಲ. ಆದರೆ ರಾಗಿಣಿ ಈ ಮಗುನ ನಿರಂತರವಾಗಿ ದ್ವೇಷಿಸ್ತಾ ಬಂದಿದ್ಲು. ಈ ಮಗು ನಾಶಕ್ಕೆ ಮಾಡಬಾರ್ದು ಕೆಲಸ ಎಲ್ಲ ಮಾಡಿದ್ಲು. ಆದರೂ ಈ ಮಗು ಅದನ್ನೆಲ್ಲ ಮರೆತು ಅವಳ ಜೀವನ ಕಾಪಾಡಿ ಮಾನವೀಯತೆನ ಮೆರೀತು. ಈ ಗುಣ ಇದನ್ನ ದೇವರ ಸ್ಥಾನದಲ್ಲಿ ನಿಲ್ಲಿಸ್ಬಿಡ್ತು ಯಶೋದ. ಮಾನವತೆಯಿಂದ ದೈವತ್ವಕ್ಕೆ ಹೋಗೋದು ಅಂದರೆ ಇದೇ ನೋಡು. ನೀನು ಹೇಳಿದ್ದೆಲ್ಲ ನಿಜ ಯಶೋದ. ಈ ಮಗು ನಮಗೆ ಸುಖ ನೆಮ್ಮದಿ ತಂದುಕೊಡ್ತು, ಕಿಶೋರ್ನೂ ನಮಗೆ ತಂದುಕೊಡ್ತು. ಈಗ ನಮ್ಮದೇ ರಕ್ತ ಹಂಚ್ಕೊಂಡು ಒಂದು ಮಗು ಬರ್ತಿದೆ. ಇದಕ್ಕಿಂತ ಜೀವನದಲ್ಲಿ ಇನ್ನೇನು ಬೇಕು ಯಶೋದ? ಯಶೋದ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನ್ನನ್ನು ಕ್ಷಮಿಸು ಅಂತ ಈ ಮಗುಗೂ ಹೇಳು. ಅಂಜಲಿ ಪುಟ, ಕಿಶೋರಪ್ಪ ನಿನ್ನ ಹತ್ರ ಸಾರಿ ಕೇಳ್ತಿದ್ದಾರೆ, ನೀನು ಅವನ್ನ ಕ್ಷಮಿಸ್ಬೇಕಂತೆ. ಅಮ್ಮ, ಅವರು ದೊಡ್ಡವರು, ಸಾರಿ ಕೇಳೋಂಗಿಲ್ಲ. ಲಡ್ಡು ದೊಡ್ಡಪ್ಪನು ಹೀಗೆ ನನಗೆ ಸಾರಿ ಕೇಳ್ತಿದ್ರು. ಅಮ್ಮ, ಸಾರಿ ಕೇಳ್ಬೇಡಿ ಅಂತ ಹೇಳಮ್ಮ, ನನಗೇನು ಬೇಜಾರಾಗಲ್ಲ. ರೀ, ನೀವು ದೊಡ್ಡವರು ಸಾರಿ ಕೇಳಬಾರ್ದಂತೆ. ಅಂಜಲಿ ಪುಟ್ಟಗೆ ನಿಮ್ಮ ಮೇಲೆ ಬೇಜಾರಿಲ್ವಂತೆ. ಪುಟ್ಟು ಮಗು ಆದರೂ ಇದ್ರ ಮನಸ್ಸು ತುಂಬ ದೊಡ್ಡದು ಯಶೋದ. ಈ ಮಗುನ ಒಂದೇ ಒಂದ್ಸಲ ನೋಡಬೇಕು ಅಂತ ಆಸೆ. ಈ ಮಗು ಒಳ್ಳೆಯವ್ರಿಗೆ ಮಾತ್ರ ಕಾಣೋದು ಅಂತ ನೀನೇ ಹೇಳ್ತಿದ್ದೆ. ಆ ದೇವ್ರ ದೃಷ್ಟಿಲಿ ಖಂಡಿತವಾಗ್ಲೂ ಈ ಮಗುಗೆ ನಾನು ಒಳ್ಳೆ ಕೆಲಸ ಮಾಡಿಲ್ಲ, ಒಳ್ಳೆ ಭಾವನೆನೂ ಇರಲಿಲ್ಲ. ಹಾಗಾಗಿ ಈ ಮಗುನ ನೋಡೋ ಅದೃಷ್ಟ ಖಂಡಿತವಾಗ್ಲೂ ನನಗಿಲ್ಲ ಅಂತ ಚೆನ್ನಾಗಿ ಗೊತ್ತು. ಅಟ್ಲೀಸ್ಟ್ ಒಂದೇ ಒಂದು ಸಲ ಈ ಮಗುನ ಮುದ್ದಾಡಬೇಕು ಅನ್ನೋ ಆಸೆ. ಯಶೋದ, ಆ ಮಗುನ ನನ್ನ ಹತ್ರ ಬರಕ್ಕೆ ಹೇಳು. ಅಂಜಲಿ ಪುಟ, ಕಿಶೋರಪ್ಪ ನಿನ್ನ ಮುದ್ದಾಡ್ಬೇಕಂತೆ, ಒಂದ್ಸಲ ಅವ್ರ ಹತ್ರ ಹೋಗ್ತೀಯಾ?
ಅಂಜಲಿ ಪುಟ್ಟ, ಐ ಆಮ್ ಸಾರಿ. ಯಶೋಧ ನಿನಗೆ ಅಮ್ಮನಾಗಿ ಯಾವ ಪ್ರೀತಿ ಮಮಕಾರ ತೋರಿಸ್ತಿದ್ದಾಳೋ, ಇವತ್ತಿಂದ ಅಪ್ಪನಾಗಿ ನಾನು ನಿಂಗೆ ಅದನ್ನೆಲ್ಲ ಕೊಡ್ತೀನಿ. ಇವತ್ತಿಂದ ನೀನು ನನ್ನ ಮಗಳು. ಯಾರು ಯಾರದು? ಅಜ್ಜಿ, ನಾನು. ಹಾ, ಯಶೋಧ ಇನ್ನೂ ಮಲಗಿಲ್ವಾ? ಇಷ್ಟೊತ್ತಲ್ಲಿ ಯಾಕಮ್ಮ ಬಂದೆ? ಈ ಮನೆಯಲ್ಲಿ ಏನೇನೋ ನಡೀತಾ ಇದೆ ಅಜ್ಜಿ. ಇನ್ನು ನಮ್ಗೆ ನಿದ್ದೆ ಹೇಗೆ ಬರುತ್ತೆ ಹೇಳಿ? ಅದು ನಿಜಾನೇ. ನನಗೆ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಇನ್ನು ಈ ಮನೇಲಿ ಏನು ನಡೆಯುತ್ತೆ ಅನ್ನೋದು ನನಗೆ ಹೇಗೆ ಗೊತ್ತಾಗಬೇಕಮ್ಮ? ಅಜ್ಜಿ, ನಾವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ರಾಜೀವ, ನೀನು ಬಂದಿದೀಯಾ? ಬಾ ಬಾ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಬಾಪ್ಪ. ಹಾಂ, ಏನು ವಿಷಯ? ಈ ಮಧ್ಯರಾತ್ರಿಯಲ್ಲಿ ಮಾತಾಡುವಂಥ ತುರ್ತು ಏನಿದೆ? ಅಜ್ಜಿ, ಈ ವಿಷಯ ಹೇಗೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಇವತ್ತು ಮನೇಲಿ ಒಂದು ದೊಡ್ಡ ಅನಾಹುತ ನಡೀತು. ಅನಾಹುತನ? ಏನಂತ ಅನಾಹುತ ನಡೀತು? ಅಜ್ಜಿ, ಇವತ್ತು ಆಹಾರ ಕುಡಿಬೇಡಿ. ನಿನ್ನ ಹೊಟ್ಟೆಲಿರೋ ಪಾಪು ಸತ್ತೋಗ್ಲಿ ಅಂತ ಮಂತ್ರವಾದ ಎತ್ತೆ ಅದರಲ್ಲಿ ಔಷಧಿ ಬರ್ಸಿದಾಳೆ. ಅಸ್ಪಸ್ ಲಿಂಬು ಜ್ಯೂಸ್. ಔಷಧಿ ಹಾಲೆ ಪ್ಲೀಸ್ ನಿನ್ನ ಲೋಟದೊಳಗೆ ಹೋಗು, ಪ್ಲೀಸ್ ಪ್ಲೀಸ್. ಅಂಜಲಿನೇ ಕಾಪಾಡಿದ್ದು. ಅಯ್ಯೋ ಭಗವಂತ, ಆ ಪಾಪಿ ನಿನ್ನ ಹೊಟ್ಟೆಲಿರೋ ಮಗುನ ಸಾಯಿಸೋಕೆ ನೋಡಿಲ್ಲ. ಅವಳಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದ. ಆ ರಾಗಿಣಿ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಆಗ್ಬಿಡ್ಬೇಕಾಗಿತ್ತು. ನನ್ನ ಬಂಗಾರಿ ಯಾಕೆ ಅವಳನ್ನ ಕಾಪಾಡಕ್ಕೆ ಹೋದ್ಲು? ಆ ಮಗು ಸ್ವಭಾವನೇ ಹಾಗೆ ಅಜ್ಜಿ. ಅವಳು ಯಾರಿಗೂ ಕೆಟ್ಟದನ್ನ ಬಯಸೋದಿಲ್ಲ. ತನ್ನ ಕಣ್ಮುಂದೆ ಕೆಟ್ಟದ್ದು ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೂ ಅವಳು ಇಷ್ಟಪಡೋದಿಲ್ಲ. ಇವತ್ತು ಅಂಜಲಿ ಕಾಪಾಡದೆ ಹೋಗಿದ್ದಿದ್ರೆ ನೀವು ಹೇಳ್ದಾಗೆ ರಾಗಿಣಿ ಸುಟ್ಟು ಭಸ್ಮ ಆಗ್ತಿದ್ಲು. ಹಾಗೆ ಆಗ್ಬೇಕಾಗಿತ್ತು. ಅವಳು ಮಾಡಿರೋ ಪಾಪಗಳಿಗೆ ತಕ್ಕ ಶಿಕ್ಷೆ ಆಗ್ತಿತ್ತು. ಇನ್ನು ಎಷ್ಟು ಜನರ ಪ್ರಾಣ ತಿಂತಾಳೋ ಏನೋ. ಇಲ್ಲ ಅಜ್ಜಿ, ರಾಗಿಣಿ ಈ ಸಲ ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಿದ್ದಾಳೆ. ತಾನು ಮಾಡಿದ್ದು ತಪ್ಪು ಅನ್ನೋದು ಅವಳು ಗೊತ್ತಾಗಿದೆ. ನಂಬೇಡ ಯಶೋಧ, ನಂಬೇಡ. ಆ ಗೋಸುಂಬೆನ ಯಾವತ್ತೂ ನಂಬೇಡ. ಅವಳು ಬದಲಾಗೋದು, ಇದ್ಲು ಬೆಳಗಾಗೋದು ಎರಡೂ ಒಂದೇ. ಅಜ್ಜಿ, ನಾವು ಯಾರನ್ನೂ ಬದಲಾಯಿಸೋಕ್ಕಾಗಲ್ಲ. ಅವ್ರು ಬದಲಾಗ್ಲಿ ಅಂತ ಕಾಯ್ತಾ ಕೂತ್ಕೊಂಡಿರೋಕ್ಕೂ ಆಗಲ್ಲ. ನಾವೇ ಬದಲಾಗಬೇಕು, ರಾಜಿ ಮಾಡ್ಕೋಬೇಕು. ಹಾಗೂ ಅವ್ರು ಬದಲಾಗಲಿಲ್ಲ ಅಂದರೆ ಅವರಿಂದ ದೂರ ಇದ್ಬಿಡ್ಬೇಕು. ಅದಕ್ಕೆ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ ಅಜ್ಜಿ. ನಮಗೆ ನಿಮ್ಮ ಆಸ್ತಿ ಒಡವೆ ಇದ್ಯಾವುದೂ ಬೇಡ. ಅದಕ್ಕೋಸ್ಕರನೇ ತಾನೇ ಈ ದ್ವೇಷ ಅಸೂಯೆ ಎಲ್ಲ
ಅದ್ರ ಮೇಲೇನೆ ಆಸೆ ಇಲ್ಲ ಅಂದರೆ ನಮ್ಮ ಮೇಲೆ ಯಾರೂ ದ್ವೇಷ ಸಾಧಿಸೋದಿಲ್ಲ. ಅದಕ್ಕೆ ಅಜ್ಜಿ, ನಿಮ್ಮ ಆಸ್ತಿ ಒಡವೆ ಎಲ್ಲ ನೀವು ಯಾರಿಗೆ ಬೇಕಾದರೂ ಕೊಡಿ, ನಾವು ಅದ್ರ ಬಗ್ಗೆ ಯಾವತ್ತೂ ಪ್ರಶ್ನೆ ಮಾಡಲ್ಲ. ನಮಗೆ ನಿಮ್ಮ ಆಶೀರ್ವಾದ ಹೊಂದಿದ್ರೆ ಸಾಕು. ಅಜ್ಜಿ, ನೀವು ಒಪ್ಪಿಗೆ ಕೊಟ್ಟರೆ ಯಶೋದ ಮಕ್ಕಳನ್ನ ಕರ್ಕೊಂಡು ನಾನು ಎಲ್ಲಾದರೂ ದೂರ ಹೊರಟೋಗ್ತೀನಿ. ಹೌದು ಅಜ್ಜಿ, ಈ ಆಸ್ತಿಗೋಸ್ಕರ ನನ್ನ ಮಕ್ಕಳ ಪ್ರಾಣನ ಪಣಕ್ಕಿಡ್ಬೇಕಾ? ನನಗೆ ಈ ಒಡವೆ ಆಸ್ತಿ ಮೇಲೆ ಯಾವ ವ್ಯಾಮೋಹನೂ ಇಲ್ಲ. ನಮ್ಮ ಪಾಡಿಗೆ ನಾವು ಎಲ್ಲಾದರೂ ಹೊಟ್ಟೋಗ್ತೀವಿ ಅಜ್ಜಿ. ದಯವಿಟ್ಟು ನಮ್ಮನ್ನ ಕಳಿಸ್ಕೊಡಿ ಅಜ್ಜಿ. ನಾನಿವಾಗೇನು ಹೇಳುತ್ತಿರಲಿಲ್ಲ. ನನಗೆ ಸ್ವಲ್ಪ ಕಾಲಾವಕಾಶ ಬೇಕು. ನನ್ನ ನಿರ್ಧಾರ ಬೆಳಗ್ಗೆ ತಿಳಿಸ್ತೀನಿ. ಎಲ್ಲರನ್ನೂ ಕರೀರಿ, ಎಲ್ಲರ ಮುಂದೆ ತೀರ್ಮಾನ ಆಗಬೇಕು. ಅದು ಸರಿ ಅಜ್ಜಿ, ಹಾಗೆ ಮಾಡಿ. ಈಗ ನೀವು ಮಲ್ಕೊಳ್ಳಿ, ನಾವು ಹೊರಡ್ತೀವಿ. ನಿಧಾನ. ಎಲ್ಲ ಬಂದ್ರಾ? ಹ್ಞೂ ಅಜ್ಜಿ, ಎಲ್ಲ ಬಂದಿದ್ದಾರೆ. ಅಜ್ಜಿ ಎಲ್ಲ ಇದ್ದಾರೆ. ಇವತ್ತು ಬಹುಶಃ ನಾನು ಕರೆದಿರೋ ಸಭೆನೇ ಕೊನೆ ಅನಿಸುತ್ತೆ. ಇನ್ನು ಮುಂದೆ ನಾನು ಸಭೆಗೆ ನಿಮ್ಮನ್ನೆಲ್ಲ ಕರಿಬೇಕಾದ ಅವಶ್ಯಕತೆಯೂ ಇರೋಲ್ಲ. ನೀವು ಕರೆದ್ರೆ ನಾನು ಬರೋದೂ ಇಲ್ಲ. ಯಾಕಂದರೆ ಇವತ್ತಿನ ನಂತರ ಈ ಮುದುಕಿ ಮೇಲೆ ಯಾರ್ಯಾರಿಗೆ ಪ್ರೀತಿ ವಿಶ್ವಾಸ ಇದೆ ಅನ್ನೋದು ಸಾಬೀತಾಗಿ ಹೋಗುತ್ತೆ. ಯಾವ ಆಸ್ತಿ ಒಡವೆನೂ ನಮ್ಮ ಹಿಂದೆ ಬರೋದಿಲ್ಲ. ನಾವು ಎಷ್ಟು ಕೋಟಿ ದುಡಿದ್ರೂ ನಮ್ಮ ಹಿಂದೆ ಬರೋದು ನಾವು ದಾನ ಧರ್ಮ ಮಾಡಿ ಸಂಪಾದನೆ ಮಾಡಿದ ಪುಣ್ಯ ಮಾತ್ರ, ಆಸ್ತಿ ಒಡವೆಗಳಲ್ಲ. ಇದನ್ನೆಲ್ಲ ನನ್ನ ಗಡ್ಡ ಸಂಪಾದನೆ ಮಾಡಿದ್ದು. ಒಂದು ವೇಳೆ ಆ ಕಾಲದಲ್ಲೇ ಇದನ್ನೆಲ್ಲ ಖರ್ಚು ಮಾಡಿಬಿಟ್ಟಿದ್ದಿದ್ರೆ ಇವತ್ತಿನ ದಿವಸ ಒಂದು ದಮ್ಮಡಿ ಕಾಸು ಉಳಿದಿರ್ತಿರ್ಲಿಲ್ಲ. ಇದಕ್ಕೋಸ್ಕರ ನೀವು ಕಚ್ಚಾಡೋ ಅಂಥ ಪರಿಸ್ಥಿತಿನೂ ಬರ್ತಿರ್ಲಿಲ್ಲ. ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ತರಹ ಬೆಳೆಸಿ ಅಂತಾರೆ. ಆದರೆ ನಮ್ಮನೇಲಿ ಆ ರೀತಿ ಆಗಲಿಲ್ಲ. ಆಸ್ತಿಗೋಸ್ಕರ ಮನುಷ್ಯತ್ವನ ಮರೆತು ರಕ್ತ ಸಂಬಂಧವನ್ನೇ ಕಳಚಿಕೊಳ್ಳುವಂಥ ಜನ ನನ್ನ ಸಂಬಂಧಿಗಳು ಅಂತ ಹೇಳ್ಕೊಳ್ಳೋಕೆ ನನಗೆ ಅಸಹ್ಯ ಆಗುತ್ತೆ. ಎಲ್ಲರೂ ತಮ್ಮ ತಮ್ಮ ಶ್ರಮದ ದುಡಿಮೆನ ನಂಬಿ ಬದುಕಬೇಕು. ಅದು ಬಿಟ್ಟು ಯಾರೋ ಕೂಡಿಟ್ಟಿರೋ ಆಸ್ತಿಗೆ ಕೈ ಚಾಚುವಂಥ ಭಿಕ್ಷುಕನಾಗಬಾರ್ದು. ಅದು ಬದುಕಿದ್ದು ಸತ್ತಂತೆ. ಅಂಥ ಆಸ್ತಿಯಲ್ಲಿ ಬಾಳಿದ ಬದುಕಿಗೆ ಯಾವ ಸಾರ್ಥಕತೆಯೂ ಇರೋದಿಲ್ಲ. ಅದು ಯಾರ್ದೋ ಹಂಗಲ್ಲಿ ಬದುಕೋ ಅಂಥ ದೈನೇಸಿ ಬದುಕು. ಅಂಥ ಬದುಕನ್ನು ಯಾವ ಪ್ರಾಣಿಗಳು ಬದುಕೋದಿಲ್ಲ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದು ನನ್ನ ಗಂಡನಿಂದ ನನಗೆ ಬಂದಿರೋ ಅಂಥ ಆಸ್ತಿ. ನಿಮ್ಮಲ್ಲಿ ಯಾರಿಗೂ ನನ್ನ ಮೇಲೆ ಪ್ರೀತಿ ಮಮಕಾರ ಅನ್ನೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.
ನನ್ನ ಆಸ್ತಿ ಒಡವೆಗೋಸ್ಕರ ನೀವು ನನಗೆ ಒಂದು ತುತ್ತು ಅನ್ನ ಹಾಕ್ತಿದ್ದೀರಿ. ನೀವೆಲ್ಲನ ಬೀದಿಗೆ ಎಸ್ತು ಬಿಡ್ತೀರೋ ಅನ್ನೋ ಭಯಕ್ಕೆ ಇಷ್ಟು ದಿನ ಆದರೂ ನಾನು ನನ್ನ ಆಸ್ತಿನ ಯಾರಿಗೂ ಹಂಚದೆ ನನ್ನಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲ ಅಜ್ಜಿ, ನಾನು ಯಾವತ್ತೂ ನಿಮ್ಮನ್ನು ಆ ದೃಷ್ಟಿಯಿಂದ ನೋಡಿಲ್ಲ. ನೀ ಸುಮ್ಮನಿರು ಯಶೋಧ. ನಾನು ಯಾರಿಗೆ ಹೇಳ್ತಾ ಇದ್ದೀನಿ ಅನ್ನೋದು ತಪ್ಪು ಮಾಡಿರೋರಿಗೆ ಚೆನ್ನಾಗಿ ಅರ್ಥವಾಗಿರುತ್ತೆ. ಈಗ ನೀವು ನನಗೊಂದು ತುತ್ತು ಅನ್ನ ಹಾಕೋದಿಲ್ಲ ಅನ್ನೋ ಭಯ ಇಲ್ಲ. ಅದರ ಬದಲು ಬೀದಿಗೆ ಸೇಯೋದು ಎಷ್ಟೋ ವಾಸಿ. ಆದರೆ ನೀವು ಯಾವನ ಏಜೆಂಟ್ರಾಗಿ ನನ್ನ ಜೀವನೇ ತಿನ್ನೋಕೆ ಹೊರಟಿದ್ದೀರಿ. ನಿಮ್ಮಂಥವ್ರ ಕೈನಲ್ಲಿ ಅನ್ನ ತಿನ್ನೋದು ವಿಷ ತಿಂದ ಹಾಗೆ. ಅದ್ರ ಬದಲು ಬೀದಿಲಿ ಬಿದ್ದು ಅನಾಥಶವಾಗಿ ಕೊಳತು ಹೋಗೋದೆಷ್ಟೋ ವಾಸಿ. ಈ ಆಸ್ತಿ ಒಡವೆ, ಈ ಲೌಕಿಕ ಬದುಕು ಯಾವುದರ ಬಗ್ಗೆನೂ ನನಗೆ ವ್ಯಾಮೋಹ ಇಲ್ಲ. ನನ್ನ ವಿವೇಚನೆಗನುಸಾರವಾಗಿ ಎಲ್ಲರಿಗೂ ಹಂಚಿಬಿಡ್ತೀನಿ. ನಾನು ರಾಜೀವನ ಜೊತೆಲಿರ್ತೀನಿ. ನೀವು ಕೆಟ್ಟದ್ದು ಬಯಸಿದ್ರಿ ಅಂತ ನಾನು ನಿಮಗೆ ಕೆಟ್ಟದ್ದು ಮಾಡೋಲ್ಲ. ನೀವೆಲ್ಲ ಚೆನ್ನಾಗಿರಿ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಆಸ್ತಿಗೋಸ್ಕರ ಮಾಡಬಾರದನ್ನು ಮಾಡೋಕೆ ಹೊರಟವರು ನಾನು ಸತ್ರು ನನ್ನ ಮುಖ ನೋಡೋಕೆ ಬರೋದು ಬೇಡ. ನೀವೆಲ್ಲ ಇನ್ನ ಹೋಗಬಹುದು. ಅಜ್ಜಿ, ನಿನ್ನೆ ರಾತ್ರಿ ನಾವು ಏನು ಹೇಳಿದ್ವೋ ಈಗಲೂ ಆ ಮಾತುಗಳಿಗೆ ಬದ್ಧರಾಗಿದ್ದೀವಿ. ನಮಗೆ ಆಸ್ತಿಲಿ ಯಾವ ಪಾಲು ಬೇಡ ಅಜ್ಜಿ. ಅಜ್ಜಿ, ನಮಗೂ ಈ ಆಸ್ತಿಲಿ ಪಾಲು ಬೇಡ ಅಜ್ಜಿ. ಅಜ್ಜಿ, ಮಾಡಿ ಮಾಮಂಗೂ ಅಷ್ಟೇ ಬೇಡವಂತೆ. ಏ ಚೇತನ್, ಏನೋ ಹೇಳ್ತಾ ಇದೆಯಾ ನೀನು? ಅಮ್ಮ, ಈ ವಿಷಯದಲ್ಲಿ ನೀನು ನನಗೆ ಒತ್ತಾಯ ಹೇರಬೇಡ. ಅಜ್ಜಿ, ನಾನು ನಿತ್ಯ ಇದನ್ನು ಮುಂಚೆನೇ ವಿರೋಧಿಸಿದ್ವಿ. ಆಸ್ತಿಗಾಗಿ ಹೀಗೆಲ್ಲ ಆಡೋದು ಬೇಡ ಅಂತ ಅಮ್ಮಗೆ ಮೊದಲೇ ಹೇಳಿದ್ದೆ. ಆದರೆ ಅವ್ರನ್ನ ಮಾತನ್ನೇ ಕೇಳಲಿಲ್ಲ. ಆಸ್ತಿ ಇಲ್ದೇನೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ರೀತಿ ಹುಚ್ಚಿಡ್ಸ್ಕೊಂಡಿದ್ರು. ಅಜ್ಜಿ, ನಮಗೂ ಈ ಆಸ್ತಿಲಿ ಯಾವುದೇ ರೀತಿ ಪಾಲು ಬೇಡ ಅಜ್ಜಿ. ಅಜ್ಜಿ, ಇವ್ರಿಗೆಲ್ಲ ಬೇಡದೇ ಇರೋ ಆಸ್ತಿ ಆಗಲಿ ಒಡವೆ ಆಗಲಿ ನನಗೂ ಬೇಡ ಅಜ್ಜಿ. ಅಜ್ಜಿ, ನನಗೆ ನನ್ನ ಗಂಡನ ದುಡಿಮೆನೇ ಸಾಕು. ಈ ಆಸ್ತಿಗೋಸ್ಕರ ನಾನು ತುಂಬ ತಪ್ಪು ಮಾಡಿದ್ದೀನಿ. ನಿಮ್ಮೆಲ್ಲರ ಮನಸ್ಸು ನೋಯಿಸ್ಬಿಟ್ಟಿದ್ದೀನಿ. ಈಗ ನನಗೆ ನಾನು ಎಂಥ ತಪ್ಪು ಮಾಡಿದ್ದೀನಿ ಅನ್ನೋದು ಅರ್ಥ ಆಗಿದೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂದರೆ ನಾನು ಈ ಆಸ್ತಿನ ಮುಟ್ಬಾರ್ದು. ಅದನ್ನ ತಗೊಳ್ಳೋ ಯೋಗ್ಯತೆನೂ ನನಗಿಲ್ಲ ಅಜ್ಜಿ. ಅಜ್ಜಿ ಅಜ್ಜಿ, ಮಂತ್ರವಾದಿ ಅತ್ತೆನೂ ಆಸ್ತಿ ಬೇಡ ಅಂತ ಅಂತಿದ್ದಾಳೆ. ಪಾಪ, ತುಂಬಾ ಇರ್ತಿದ್ದಾರೆ. ನನಗೂ ವಯಸ್ಸಾಯಿತು, ಆರೋಗ್ಯ ಸಮಸ್ಯೆನೂ ಇದೆ, ಹಾಗೆ ದುಡ್ಡಿನ ಅವಶ್ಯಕತೆಯೂ ಇದೆ.
ಆದರೆ ನಿಮ್ಗೆ ಯಾರಿಗೂ ಬೇಡದ ಆಸ್ತಿ ನನಗೂ ಬೇಡ. ಆಸ್ತಿ ತಗೊಂಡು ನಿಮ್ಮೆದುರಿಗೆ ನಾನು ಚಿಕ್ಕವನಾಗೋದು ಬೇಡ. ಅಮ್ಮ, ನನಗೆ ಯಾವ ಆಸ್ತಿನೂ ಬೇಡ. ಅಜ್ಜಿ, ಮಾಟಿ ಚಿಕ್ಕಪ್ಪನು ಆಸ್ತಿ ಬೇಡ ಅಂತಿದ್ದಾರೆ. ಲಕ್ಷ್ಮಿ, ನೀನು ಯಾವತ್ತೂ ಆಸ್ತಿಗೆ ಆಸೆ ಪಡೋನಲ್ಲ ಅಂತ ನನಗೆ ಗೊತ್ತು ಕಣೋ. ಮಗ ಅಂತ ಉಳಿದಿರೋನು ನೀನೊಬ್ಬನೇ ಕಣೋ. ಈ ಆಸ್ತಿ ಮೇಲೆ ನಿನಗೆ ಸಂಪೂರ್ಣ ಹಕ್ಕಿದೆ.